ಬಂಧಿಸಿ ಬಂಧಿಸಿ ಹಲ್ಲೆ ಮಾಡಿದ ಪುಂಡರನ್ನು ಬಂಧಿಸಿ ಬಂಧಿಸಿ ಅಯ್ಯಯ್ಯೋ ಅನ್ಯಾಯ ಕನ್ನಡಿಗರ ಮೇಲೆ ಹಲ್ಲೆ ಮಾಡುತ್ತಿರುವಂತಹ ಮರಾಠಿ ಗೂಂಡಾಗಳಿಗೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡುತ್ತಿರುವಂತಹ ಪರಭಾಷೆಯ ಗೂಂಡಾಗಳಿಗೆ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಹಲ್ಲೆಗೊಳಗಾದಂತ ವ್ಯಕ್ತಿಯ ಮೇಲೆ ಪೋಕ್ಸೋ ಪ್ರಕರಣವನ್ನು ದಾಖಲಿಸಿದ ಜಿಲ್ಲಾ ಆಡಳಿತಕ್ಕೆ ಹಲ್ಲೆ ಕನ್ನಡಿಗರ ಮೇಲೆ ಪೋಕ್ಸೋ ಪ್ರಕರಣವನ್ನು ದಾಖಲಿಸಿರುವಂತಹ ಪೊಲೀಸ್ ಇಲಾಖೆಗೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದಂತ ಪರಭಾಷೆಯ ಗೂಂಡಾಗಳಿಗೆ ಹಲ್ಲೆಗೊಳಗಾದಂತ ಕನ್ನಡಿಗರ ಮೇಲೆ ಪೋಕ್ಸೋ ಪ್ರಕರಣವನ್ನು ದಾಖಲಿಸಿದ ಪೊಲೀಸ್ ಇಲಾಖೆಗೆ ಇವತ್ತು ಏನು ನಿನ್ನೆ ಒಬ್ಬ ಬಸ್ ನಿರ್ವಾಹಕರ ಮೇಲೆ ಕನ್ನಡ ಮಾತಾಡಿದ್ದಕ್ಕ ಮರಾಠಿ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅಮಾನ್ಯವಾಗಿ ಹಲ್ಲೆಯನ್ನ ಮಾಡಿರುವಂತ ಬೇರೆ ಭಾಷಿಕರ ಗುಂಡಾಗಳನ್ನ ನಿನ್ನೆ ಬಂಧಿಸಿದಾರ. ಆದ್ರೆ ಇವತ್ತು ಬೆಳಗ್ಗೆ ಬೆಳವಣಿಗೆ ನೋಡ್ಬೇಕಂದ್ರೆ ಪೊಲೀಸ್ ಇಲಾಖೆ ಯಾವುದೋ ಒಂದು ಒತ್ತಡದ ಮೇಲೆ ಹಲ್ಲೆಗೊಳದಂತ ನಿರ್ವಾಹಕನೇ ಮೇಲೆ ಪೋಸ್ಕೋ ಪ್ರಕರಣವನ್ನ ದಾಖಲಿಸ್ತಾರಂದ್ರೆ ಎಂತ ದುರಂತ ಅಂತ ಹೇಳಿ ನಮಗ್ ಕಾಣ್ತಾ ಇದೆ. ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀಯುತ ಟಿ.ಎ. ನಾರಾಯಣಗೌಡರ ನೇತೃತ್ವದ ಸಂಘಟನೆ ಇದನ್ನ ಸಹಿಸುವುದಿಲ್ಲ. ಏನೋ ಒಂದು ಹೋರಾಟವನ್ನ ಹತ್ತಿಕ್ಕೋ ಸಲುವಾಗೋ ಅಥವಾ ಈ ಪ್ರಕರಣವನ್ನ ದಾರಿ ತಪ್ಪಿಸೋ ಸಲುವಾಗೋ ಇಂಥದ್ದೇನೋ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ. ತಕ್ಷಣವೇ ಸಂಬಂಧಪಟ್ಟಂತ ಅವ್ರ ಮೇಲೆ ಸೂಕ್ತವಾದಂತ ಕ್ರಮ ಆದ್ರೆ ಸೂಕ್ತ, ಇಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬಾರಿ ದೊಡ್ಡ ಪ್ರಮಾಣದ ಹೋರಾಟಕ್ಕೆ ತಯಾರಿ ಮಾಡ್ಕೋಬೇಕಾಗತ್ತೆ. ಸರ್ಕಾರಕ್ಕೆ ಮತ್ತು ಇಲ್ಲಿಯ ಜನಪ್ರತಿನಿಧಿಗಳಿಗೆ ಕೆಟ್ಟ ಹೆಸರು ಬರಬಾರ್ದು ಅಂದ್ರೆ ಸೂಕ್ತವಾದಂತ ಆದಷ್ಟು ಬೇಗ ಕ್ರಮ ತಗೋಬೇಕು. ಮತ್ತೇನ್ ಅವ್ರ ಮೇಲೆ ಪೋಸ್ಕೋ ಪ್ರಕರಣವನ್ನ ಹಾಕಿದ್ರಿ ಅದರ ಸತ್ಯಾಸತ್ಯತೆಯನ್ನ ತಿಳಿದು ಅದನ್ನ ಹಿಂಪಡೆಯುವಂತ ಕೆಲಸ ಮಾಡ್ಬೇಕು. ಸುಳ್ಳ ಈ ದಾರಿ ತಪ್ಪಿಸುವಂತ ಕೆಲಸ ಮಾಡಿ ಪೋಸ್ಕೋ ಪ್ರಕರಣ ಹಾಕಿದ್ರೆ ಇದಕ್ಕೆ ಹೋರಾಟಕ್ಕೊಂದೆಲ್ಲೋ ಅಥವಾ ಈ ಪ್ರಕರಣಕ್ಕೆಲ್ಲೋ ಒಂದು ದಿಕ್ಕು ತಪ್ಪಿಸ್ತಾ ಇದ್ರಿ, ಅದ್ ಆಗ್ಬಾರ್ದು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀನಿ. ಯಾರ್ದೋ ಒತ್ತಡಕ್ಕೆ ಮಾಡಿದಾರೆ ಒಂದ್ ಸ್ವಲ್ಪ ನಮಗ ಅನುಮಾನ ಬರ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಜನಪ್ರತಿನಿಧಿಗಳು ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬೇರೆ ರಾಜ್ಯದೊಳಗೆ ಇಂಥದ್ದಾಯ್ತು ಅಂದ್ರೆ ಜನಪ್ರತಿನಿಧಿಗಳ ಬೀದಿಗೆ ನಿಂತು ಹೋರಾಟ ಮಾಡ್ತಾ ಇದ್ರು. ಆದ್ರೆ ಇವತ್ತೆಲ್ಲೋ ಒಬ್ಬ ಯಾರಿಗೋ ಏನೋ ತೊಂದ್ರೆ ಆಯ್ತು ಅಂದ್ರೆ ಜನಪ್ರತಿನಿಧಿಗಳು ಅಲ್ಲಿ ಹೋಗಿ ನೋಡಿ ಬರ್ತಿದ್ರು. ಆದ್ರೆ ಬೆಳಗಾವಿ ಒಳಗಡೆ ಒಬ್ಬ ಸರ್ಕಾರಿ ನೌಕರಸ್ಥ ಕನ್ನಡದವನಿಗೆ ಕನ್ನಡದ ಮಾತಾಡಲಿಕ್ಕೆ ಹೊಡೆದಾರ ಅಂದ್ರೆ ಇನ್ನೂ ಕೂಡ ಯಾವೊಬ್ರು ಜನಪ್ರತಿನಿಧಿ ಅವ್ರನ್ನ ಭೇಟಿ ಆಗಕ್ ಬಂದಿಲ್ಲ. ಯಾರೊಬ್ರು ಕೂಡ ಅವ್ರ ಆರೋಗ್ಯ ಕ್ಷೇಮವನ್ನ ವಿಚಾರಿಸಿಲ್ಲ ಅಂದ್ರೆ ಇಷ್ಟ್ರ ಮೇಲೆ ಗೊತ್ತದೆ ಇದು ರಾಜಕೀಯ ಪ್ರೇರೇಪಿತನೋ ಏನು ಅನ್ನುವಂಥದ್ದು. ತಮ್ಮ ಬೇಡಿಕೆ ಏನೀಗ ಒಂದು ಈಗ ಏನು ನಿನ್ನೆ 4 ಜನರನ್ನ ಬಂಧನ ಮಾಡಿದಾರಂತ ಹೇಳಿ ನಮಗ ಮಾಹಿತಿ ಇದೆ. ಆದ್ರೆ ಪ್ರಕರಣ ಒಳಗೆ ಇದ್ದಂತವ್ರು ನಿರ್ವಾಹಕರು ಹೇಳ್ತಾರು 7 ರಿಂದ 8 ಜನ, ಇನ್ನೂ 4 ಮಂದಿನ ಬಂಧನ ಮಾಡ್ಬೇಕು. ತದನಂತರ ಏನ್ ಅವ್ರ ಮೇಲೆ ಪೋಸ್ಕೋ ಕೇಸ್ ಅನ್ನು ಹಾಕ್ಸಿದಿರಿ. ಮುದ್ದಾಮ ಒಂದು ಇದನ್ನ ಒಂದು ಏನೋ ಒಂದು ಕುತಂತ್ರಿತನ ತಂತ್ರಗಾರಿಕೆಯಿಂದ ಪೋಸ್ಕೋ ಪ್ರಕರಣವನ್ನ ಹಾಕ್ಸಿದ್ರಿ, ಅದನ್ನ ಅಲ್ಲಿಗೆ ಕೈ ಬಿಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಪೊಲೀಸರ ನಡೆಯನ್ನ ಖಂಡಿಸ್ತೀವಲ್ಲ. ಆ ಪೊಲೀಸರು ಈ ರೀತಿ ಮಾಡ್ತಾರಂತಂದ್ರ ನಮಗ ಇಲ್ಲಿ ಎಲ್ಲೋ ಮೊದ್ಲು ಬೆಳಗಾವಿ ಒಳಗಡೆ ಕನ್ನಡ ಹೋರಾಟಕ್ಕೆ ಏನೋ ಒಂದು ಬೆಂಬಲ ಇದ್ರೆ ಅದು ಪೊಲೀಸ್ ಇಲಾಖೆ, ಇವತ್ತು ಅದರ ವಿರುದ್ಧವಾಗಿ ಆಗ್ತಾ ಇದೆ.
ಇವತ್ತು ನಾಡದ್ರೋಹಿಗಳು ಇಲ್ಲಿ ಬೇರೆ ಭಾಷಿಕರು ಬೇಕಾಬಿಟ್ಟಿಯಾಗಿ ನಡ್ಕೋತಾ ಇದಾರೆ. ಕನ್ನಡ ಹೋರಾಟಗಾರ ಮೇಲೆ ರೌಡಿ ಶೀಟರ್ ಹಾಕ್ತಾರೆ, ಕನ್ನಡ ಹೋರಾಟಗಾರ ಮೇಲೆ ಬಂಧನವನ್ನ ಮಾಡ್ತಾರೆ, ಬೀದಿಗೆ ನಿಂತು ಹೋರಾಟ ಮಾಡಿದ್ರೆ ನಮ್ಮನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತಾರೆ. ಇವತ್ತು ಕನ್ನಡ ಮಾತಾಡಿದಕ್ಕೆ ಬಡಿಸ್ಕೊಂಡಂತವ್ರ ಮೇಲೆ ಮತ್ತೆ ಅವ್ರ ಮೇಲೆ ಪೋಸ್ಕೋ ಪ್ರಕರಣ ಹಾಕ್ತೀರ ಅಂದ್ರೆ ಪೊಲೀಸ್ ಇಲಾಖೆಯ ನಡೆಯನ್ನ ಅನುಮಾನವಾಗಿ ನಾವು ನೋಡ್ತಾ ಇದೀವಿ. ಪೊಲೀಸ್ ಸ್ಟೇಷನ್ ನಿಮ್ದು? ಹೌದು, ಪೊಲೀಸ್ ಠಾಣೆಗೆ ನಾವೆಲ್ಲ ಈಗ ಹೋಗಿ ಮುತ್ತಿಗೆಯನ್ನು ಹಾಕಿ ಪ್ರಶ್ನೆ ಮಾಡ್ತೀವಿ. ಅಲ್ಲಿ ಏನು ಸತ್ಯಾಸತ್ಯತೆ ಹೊರಗೆ ಬೀಳೋವರೆಗೂ ನಾವು ಅಲ್ಲಿಂದ ಕದಲೋದಿಲ್ಲ ಅಂತ ನಮ್ಮ ಬೇಡಿಕೆ. ಆಫೀಸರ್ ಮೇಲೆ ಆಕ್ಷನ್ ಡಿಮಾಂಡ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.